ಶ್ರೀಗುರುಭ್ಯೋ ನಮಃ ಪರಮಗುರುಭ್ಯೋ ನಮಃ ಶ್ರೀಮದಾನಂದತೀರ್ಥಭಗವತ್ಪಾದಾಚಾರ್ಯಗುರುಭ್ಯೋ ನಮಃ ಜಯತ್ಯಜೋ ಖಂಡಗುಣೋರುಮಂಡಲಃ ಸದೋದಿತೋ ಜ್ಞಾನಮರೀಚಿಮಾಲಿ ಸ್ವಭಕ್ತಹಾರ್ದೋಚ್ಯತಮೋ ನಿಹಂತ ವ್ಯಾಸಾವತಾರೋ ಹರಿರಾತ್ಮಭಾಸ್ಕರಃ ಜಯತಿ ಹರಿರಚಿಂತ್ಯಃ ಸರ್ವದೇವೈಕವಂದ್ಯಃ ಪರಮಗುರುರಭೀಷ್ಟಾವಾಪ್ತಿದಃ ಸಜ್ಜನಾನಾಂ ನಿಖಿಲಗುಣಗಣಾರ್ಣೋ ನಿತ್ಯನಿರ್ಮುಕ್ತದೋಷಃ ಸರಸಿಜನಯನೋऽಸೌ ಶ್ರೀಪತಿರ್ಮಾನದೋ ನಃ ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ ಆನಂದತೀರ್ಥಮತುಲಂ ಭಜೆ ತಾಪತ್ರಯಾಪಹಂ ಶ್ರೀಮತೋ ರಾಘವೇಂದ್ರಸ್ಯ ನಮಾಮಿ ಪದಪಂಕಜೇ ಕಾಮಿತಾಶೇಷಕಲ್ಯಾಣಕಲನಾಕಲ್ಪಪಾದಪೌ ಅಜ್ಞಾನತಿಮಿರಚ್ಛೇದಂ ಬುದ್ಧಿಸಂಪತ್ಪ್ರದಾಯಕಂ ವಿಜ್ಞಾನವಿಮಲಂ ಶಾಂತಂ ವಿಜಯಾಖ್ಯಗುರುಂ ಭಜೆ ತಪಸ್ವಾಧ್ಯಾಯಶುಶ್ರೂಷಾ ಕೃಷ್ಣಪೂಜಾರತಂ ಮುನಿಂ ವಿಶ್ವೇಶಮಿಷ್ಟದಂ ವಂದೇ ಪರಿವ್ರಾಟ್ ಚಕ್ರವರ್ತಿನಂ. ಗುರುಭ್ಯೋ ನಮಃ. ಆತ್ಮೀಯರೇ, ಗೀತಾವಿವೃತ್ತಿ ಪಾಠಕ್ಕೆ ಸುಸ್ವಾಗತ. ಗೀತಾವಿವೃತ್ತಿಯ 8ನೇ ಅಧ್ಯಾಯದ 12ನೇ ಶ್ಲೋಕ ನೋಡ್ತಾ ಇದ್ವಿ. ಸರ್ವದ್ವಾರಾಣಿ ಸಂಯಮ್ಯ ಮನೋಹೃದಿ ನಿರುದ್ಧ್ಯ ಚ ಮೂರ್ಧ್ನಿ ಆದಾಯ ಆತ್ಮನಃ ಪ್ರಾಣಂ ಆಸ್ಥಿತೋ ಯೋಗಧಾರಣಾಂ. ಸುಷುಮ್ನಾ ನಾಡಿಯನ್ನು ಹೊರತುಪಡಿಸಿ ಗಳನ್ನು ನಿಯಂತ್ರಿಸಿ ಅಲ್ಲಿ ಋತುನಾಮಕನಾಗಿರತಕ್ಕಂತಹ ಭಗವಂತನಲ್ಲಿ ಮನಸ್ಸನ್ನು ಆದಾಯ ನಿಲ್ಲಿಸಿ ಪ್ರಾಣವಾಯುವನ್ನು ಸುಷುಮ್ನಾ ಮಾರ್ಗದಿಂದ ಬ್ರಹ್ಮರಂಧ್ರಕ್ಕೆ ತಂದು ನಿಲ್ಲಿಸಿ ಅಖಂಡ ಸ್ಮರಣೆಯಲ್ಲಿ ನಿರತನಾಗಬೇಕು ಅಂತ ಆ ಶ್ಲೋಕದಲ್ಲಿ ಹೇಳಿತು. ಈ ಸುಷುಮ್ನಾ ನಾಡಿ ನಮ್ಮ ದೇಹದಲ್ಲಿ ಒಟ್ಟು 72,000 ನಾಡಿಗಳಿವೆ. ಎಡಭಾಗದಲ್ಲಿ 36,000, ಬಲಭಾಗದಲ್ಲಿ 36,000, ಹೀಗೆ 72 ನಾಡಿಗಳಿವೆ. ಶತಂ ಚೈಕಾಃ ಹೃದಯಸ್ಯ ನಾಡ್ಯಃ ತಾಸಾಂ ಮೂರ್ಧಾನಂ ಅಭಿನಿಸೃತೈಕಾ ಎಂಬುದಾಗಿ ಕಾಟಕ ಉಪನಿಷತ್ತು ಹೇಳುವ ಹಾಗೆ ನಮ್ಮ ಹೃದಯದಲ್ಲಿ ಪ್ರಧಾನವಾಗಿ ಶತಂಚ ಏಕ 101 ನಾಡಿಗಳಿವೆ. ಅವುಗಳಲ್ಲಿಯೂ ಪ್ರಧಾನವಾಗಿರುವಂಥದ್ದು ನಮ್ಮ ಮೂಲಾಧಾರದಿಂದ ಆರಂಭಿಸಿ ನೇರವಾಗಿ ನಡುನೆತ್ತಿಯವರೆಗೆ ಬ್ರಹ್ಮರಂಧ್ರದ ತನಕ ಹಬ್ಬಿರತಕ್ಕಂತಹ ನಾಡಿಗೆ ಸುಷುಮ್ನಾ ನಾಡಿ ಅಂತ ಹೇಳ್ತಾರೆ. ಈ ಸುಷುಮ್ನಾ ನಾಡಿಯಿಂದ ಪ್ರಾಣೋತ್ಕ್ರಮಣ ಆದರೆ ಮಾತ್ರ ಮುಕ್ತಿ. ಬೇರೆ ನಾಡಿಗಳಿಂದ ಉತ್ಕ್ರಮಣ ಆದರೆ ಬೇರೆ ಬೇರೆ ಲೋಕಗಳು ಪ್ರಾಪ್ತವಾಗ್ತವೆ ಅಂತ ಹೇಳ್ತಾರೆ. ಬೇರೆ ಬೇರೆ ಸಪ್ತ ಲೋಕಗಳಿವೆ, ಬೇರೆ ಬೇರೆ ಲೋಕಗಳು. ಆ ಲೋಕಗಳು ಪ್ರಾಪ್ತವಾಗ್ತವೆ ಅಂತ. ಯಾವ ಲೋಕಗಳು? ಸಪ್ತ ಲೋಕಗಳು. 7 ಲೋಕಗಳಿವೆ. ಭೂಲೋಕ, ಭುವರ್ಲೋಕ, ಸುವರ್ಲೋಕ, ಮಹರ್ಲೋಕ, ಜನೋಲೋಕ, ತಪೋಲೋಕ, ಸತ್ಯಲೋಕ ಅಂತ 7 ಲೋಕಗಳು. ಈ ಬೇರೆ ಬೇರೆ ಲೋಕಗಳು ಪ್ರಾಪ್ತಿಯಾಗ್ತವೆ. ಆದರೆ ಬ್ರಹ್ಮ ರಂಧ್ರದ ಮೂಲಕವಾಗಿ ಪ್ರಾಣೋತ್ಕ್ರಮಣ ಆದರೆ, ಸುಷುಮ್ನಾ ನಾಡಿಯ ಮೂಲಕವಾಗಿ ಪ್ರಾಣೋತ್ಕ್ರಮಣವಾದರೆ ಮುಕ್ತಿ ಆಗುತ್ತೆ. ಇತರ ನಾಡಿಗಳಿಂದ ಉತ್ಕ್ರಮಣವಾದರೆ ಬೇರೆ ಬೇರೆ ಲೋಕಗಳು ಪ್ರಾಪ್ತವಾಗ್ತವೆ. ಈ ನಮ್ಮ ಊರ್ಧ್ವನಾಡಿಗಳು ಕಣ್ಣು, ಕಿವಿ ಮೊದಲಾದ ದ್ವಾರದ ಮೂಲಕವಾಗಿ ಈ ಪ್ರಾಣ ಹೋದರೆ ದೇವಲೋಕ, ಪಿತೃಲೋಕ, ಊರ್ಧ್ವಲೋಕ, ಅಧೋನಾಡಿಯ ಮೂಲಕವಾಗಿ ಉತ್ಕ್ರಮಣವಾದರೆ ಅಧೋಲೋಕ ಪ್ರಾಪ್ತಿಯಾಗ್ತದೆ ಎಂಬುದಾಗಿ
ಕಾಟಕ ಉಪನಿಷತ್ತಿನಲ್ಲಿ ಅದನ್ನು ವಿಸ್ತಾರವಾಗಿ ನಿರೂಪಣೆ ಮಾಡಿದ್ದಾರೆ. ಈ ಸುಷುಮ್ನಾ ನಾಡಿಯನ್ನು ಹೊರತುಪಡಿಸಿ ಉಳಿದ ನಾಡಿಗಳು ಅವುಗಳನ್ನು ನಿಯಮನ ಮಾಡಬೇಕು. ಈ ಸುಷುಮ್ನಾ ನಾಡಿಯಲ್ಲಿಯೂ ಸಹ 5 ನಾಡಿಗಳಿವೆ. 5 ನಾಡಿಗಳ ಸಮೂಹವನ್ನು ಸುಷುಮ್ನಾ ನಾಡಿ ಅಂತ ಹೇಳುತ್ತೆ. ಮಧ್ಯದಲ್ಲಿ ಬ್ರಹ್ಮನಾಡಿ, ಮತ್ತು ಸುತ್ತಲೂ 4 ಕಡೆಗಳಲ್ಲಿ 4 ಒಟ್ಟು 4 ನಾಡಿಗಳಿವೆ. ಹಾಗೆ ಒಟ್ಟು 5 ನಾಡಿಗಳನ್ನು ಸೇರಿ ಇದನ್ನು ಸುಷುಮ್ನಾ ನಾಡಿ ಅಂತ ಹೇಳ್ತಾರೆ. ಈ ಬ್ರಹ್ಮನಾಡಿ ಮಧ್ಯದಲ್ಲಿದ್ದು ಪೂರ್ವಕ್ಕೆ ಪ್ರಕಾಶಿನಿ ನಾಡಿ, ಅಲ್ಲಿ ಶುಭ್ರವರ್ಣನಾಗಿರ್ತಕ್ಕಂತಹ ವಾಸುದೇವ ಇರ್ತಾನೆ. ದಕ್ಷಿಣಕ್ಕೆ ವೈದ್ಯುತಾ ನಾಡಿ, ಅಲ್ಲಿ ಪಿಂಗಲ ವರ್ಣದ ಸಂಕರ್ಷಣ ಇರ್ತಾನೆ. ಪಶ್ಚಿಮಕ್ಕೆ ವಜ್ರಿಕಾ ನಾಡಿ, ಅಲ್ಲಿ ಹಸಿರು ಬಣ್ಣದ ಪ್ರದ್ಯುಮ್ನ ಇರ್ತಾನೆ. ಉತ್ತರಕ್ಕೆ ಆರ್ಯಾ ನಾಡಿ, ಅಲ್ಲಿ ನೀಲವರ್ಣದ ಅನಿರುದ್ಧ ಇರ್ತಾನೆ. ಈ ಸುಷುಮ್ನ ಬ್ರಹ್ಮನಾಡಿಯ ಮಧ್ಯಭಾಗದಲ್ಲಿ ಕೆಂಪು ವರ್ಣದ ನಾರಾಯಣ ಇರ್ತಾನೆ. ಹೀಗೆ ವಾಸುದೇವ, ಸಂಕರ್ಷಣ, ಪ್ರದ್ಯುಮ್ನ, ಅನಿರುದ್ಧ, ನಾರಾಯಣರು ಈ 5 ನಾಡಿಗಳಲ್ಲಿ ಬೇರೆ ಬೇರೆ ರೂಪದಿಂದ ಇರ್ತಾರೆ. ಈ ಸುಷುಮ್ನಾ ನಾಡಿ 5 ನಾಡಿಗಳಿಂದ ಕೂಡಿರತಕ್ಕಂಥ ಸುಷುಮ್ನಾ ನಾಡಿ ಎಷ್ಟು ಸೂಕ್ಷ್ಮ ಅಂದರೆ, ಒಂದು ಕೂದಲಿನ ತುದಿಯನ್ನು 1000 ಬಾರಿ ಮಾಡಬೇಕು. 1000 ಬಾರಿ ತುಂಡು ಮಾಡಿ ಅದರ ಒಂದು ಭಾಗ ಏನಿದೆ ಅದನ್ನು ಅಷ್ಟು ಸೂಕ್ಷ್ಮವಾಗಿರುವಂಥದ್ದು ಈ ಸುಷುಮ್ನಾ ನಾಡಿ. ಇಲ್ಲಿ ಇರತಕ್ಕಂತಹ ಪರಮಾತ್ಮನನ್ನು ಬ್ರಹ್ಮಾದಿ ದೇವತೆಗಳು ಅವನ ಸೇವೆ ಮಾಡ್ತಾ ನಮ್ಮ ದೇಹದಲ್ಲಿ ಇರ್ತಾರೆ. ಎಡಭಾಗದಲ್ಲಿ ಆರ್ಯ ವೈದ್ಯುತಾ ನಾಡಿ, ಹಿಂಭಾಗದಲ್ಲಿ ಪ್ರಕಾಶಿನಿ ವಜ್ರಿಕಾ ನಾಡಿ. ಹೀಗೆ ಆರ್ಯ, ವೈದ್ಯುತ, ಪ್ರಕಾಶಿನಿ, ವಜ್ರಿಕ ಈ 4 ನಾಡಿಗಳ ಮಧ್ಯದಲ್ಲಿ ಬ್ರಹ್ಮನಾಡಿ. ಹೀಗೆ 5 ನಾಡಿಯನ್ನು ಸೇರಿಸಿ ಅದನ್ನು ಸುಷುಮ್ನಾ ನಾಡಿ ಅಂತ ಹೇಳ್ತಾರೆ. ಇದನ್ನೇ ಆಚಾರ್ಯರು ತಂತ್ರಸಾರಲ್ಲಿ ಹೇಳ್ತಾರೆ, ಅಸ್ಮಿನ್ ಸ್ಥೂಲ ಶರೀರೇ ಚ ವೃಷಣಾಸನಯೋರಪಿ ಮಧ್ಯೆ ಕಂದಂ ವಿಜಾನೀಯಾತ್ ವರ್ತುಲಂ ದ್ವಂಗುಲೋನ್ನತಂ ಚತುರಂಗುಲ ವಿಸ್ತಾರಂ ದೇಹಧಾರಂ ಮಹತ್ತಮಂ ಮೂಲಾಧಾರಂ ಸಮಾರಭ್ಯ ತ್ವಾಮೂರ್ಧಾನಂ ರುಜುಸ್ಥಿತ ಮಧ್ಯೆ ಸುಷುಮ್ನಾ ವಿಜ್ಞೇಯ ವಜ್ರಿಕಾರ್ಯ ಪ್ರಕಾಶಿನಿ ವೈದ್ಯುತ ಬ್ರಹ್ಮನಾಡೀತು ಶೈವ ಪಂಚಪ್ರಭೇದಿನಿ ಎಂಬುದಾಗಿ ಈ 5 ನಾಡಿಗಳಿಂದ ಕೂಡಿರತಕ್ಕಂತಹ ಸುಷುಮ್ನಾ ನಾಡಿಯ ಬಗ್ಗೆ ತಂತ್ರಸಾರದಲ್ಲಿ ವಿವರಣೆ ನೀಡುತ್ತಾರೆ. ಕಂದದಿ ಪೊರಟಂತಹ ಬ್ರಹ್ಮನಾಡಿಗೆ ಎಂಬ ಸುಳಾದಿಯಲ್ಲಿ ಪುರಂದರದಾಸರು ಈ ಬಗ್ಗೆ ತುಂಬ ಹೇಳಿದ್ದಾರೆ. ಈ ಸುಷುಮ್ನಾ ನಾಡಿಯಿಂದ 101 ನಾಡಿಗಳು ಹೊರಟಿವೆ. ಗುದದಲ್ಲಿ 1, ಲಿಂಗದಲ್ಲಿ 1, 2 ತೊಡೆಗಳಲ್ಲಿ 10, ಬೆನ್ನಿನಲ್ಲಿ 2, 2 ತೋಳುಗಳಲ್ಲಿ 10, 2 ಕಣ್ಣುಗಳಲ್ಲಿ 2, 2 ಕಿವಿಗಳಲ್ಲಿ 2, ನಾಲಿಗೆಯಲ್ಲಿ 1, ಹೃದಯದಲ್ಲಿ 32, ಶಿರಸ್ಸಿನಲ್ಲಿ 39, ಇನ್ನು ಮುಖ್ಯ ನಾಡಿಯಾಗಿರತಕ್ಕಂಥ ಸುಷುಮ್ನಾ ನಾಡಿ. ಹೀಗೆ ಒಟ್ಟು 101 ನಾಡಿಗಳು ಇವೆ. ಇವು ಎಲ್ಲೆಲ್ಲಿವೆ ಎಂಬುದನ್ನು ನಮ್ಮ ಹರಿದಾಸ್ ಸಾಹಿತ್ಯದಲ್ಲಿ ಬಹಳ ವಿವರವಾಗಿ ನಿರೂಪಿಸ್ತಾರೆ. ಈ ಸುಷುಮ್ನಾ ನಾಡಿಯ ಎಡಬಲಗಳಲ್ಲಿ ಇಡಾಪಿಂಗಲ ನಾಡಿಗಳು ಅಂತ ಹೇಳಿದೆ, ಮುಂಭಾಗದಲ್ಲಿ ವಜ್ರಿಕಾಧಾರಿಣಿ ನಾಡಿಗಳು ಅಂತ. ಈ ಇಡಾಪಿಂಗಲ ನಾಡಿಗಳು ಅವು 50 ಕವಲು ಒಡೆದು 100 ನಾಡಿಗಳಾಗ್ತವೆ. ಸುಷುಮ್ನಾ ನಾಡಿಯಲ್ಲೇ ಒಟ್ಟು 5 ನಾಡಿ ಇದೆ. ಈ 5 ನಾಡಿಗಳಿಂದ ಕೂಡಿದಂತಹ ಸುಷುಮ್ನಾ ನಾಡಿಯ ಎಡಬಲಗಳಲ್ಲಿ ಇಡಾಪಿಂಗಲ ಅಂತ ನಾಡಿ ಎಡಬಲಗಳಲ್ಲಿ, ಹಿಂಭಾಗಗಳಲ್ಲಿ ವಜ್ರಿಕಾಧಾರಿಣಿ ಅಂತ ನಾಡಿ. ಈ ಇಡಾಪಿಂಗಲ ನಾಡಿಗಳು ಕವಲೊಡೆದು 50 ಇಡಾ ನಾಡಿ, 50 ಪಿಂಗಲ ನಾಡಿ ಅಂತ 100 ನಾಡಿಗಳಾಗ್ತವೆ.
ಸುಷುಮ್ನಾ ನಾಡಿಯ ಬಲಭಾಗದಲ್ಲಿ 50 ನಾಡಿಗಳು, ಸುಷುಮ್ನಾ ಭಾಗದ ಎಡಭಾಗದಲ್ಲಿ 50 ನಾಡಿಗಳು. ಸುಷುಮ್ನಾ ನಾಡಿಯ ಬಲಭಾಗದಲ್ಲಿ ಹೊರಟಂತಹ ಆ ನಾಡಿ ನಮ್ಮ ಹೊರಟದ್ದು ಬಲಭಾಗದಿಂದ ಅದು ಹೊರಟು ನಮ್ಮ ಎಡಗಣ್ಣು, ಮೂಗು, ಕಿವಿ ಇವುಗಳಲ್ಲಿ ಕೊನೆಯಾಗ್ತದೆ. ಹಾಗೆ ಈ ಎಡಭಾಗದಲ್ಲಿ ಹೊರಟು ಬಲಗಣ್ಣು, ಮೂಗು, ಕಿವಿಗಳಿಗೆ ಕೊನೆಯಾಗ್ತವೆ. ಇವು ಮುಂದೆ ಕಳವಳೊಡೆದು ಮುಂದೆ 36,000 ನಾಡಿಗಳಾಗ್ತವೆ. ಹಾಗೆ ಒಟ್ಟು 72,000 ನಾಡಿಗಳು. ಹೇಗೆಂದರೆ ಈ ಶರೀರದಲ್ಲಿ 100 ನಾಡಿ, ಪ್ರತಿಯೊಂದು ನಾಡಿಯಲ್ಲಿಯೂ 100 ಉಪನಾಡಿಗಳಿವೆ. ಮತ್ತೆ ತಿರುಗಿ ಉಪನಾಡಿಗಳು ಇವೆ. 101 ಗುಣಿಸು 100 ಎಷ್ಟಾಯಿತು? 10,100 ಉಪನಾಡಿಗಳಾಗ್ತವೆ. ಇವುಗಳಲ್ಲಿ ಪ್ರತಿಯೊಂದಕ್ಕೂ 7ರಂತೆ ಮತ್ತೆ ಉಪನಾಡಿಗಳಿವೆ. ಹಾಗಾದರೆ ಅಲ್ಲಿಗೆ 70,000 ಆಗ್ತದೆ. 10,000 × 7 70,000 ನಾಡಿ. ಇನ್ನು ಉಳಿದ 100ರಲ್ಲಿ ಪ್ರತಿಯೊಂದರಲ್ಲಿಯೂ 20ರ ಹಾಗೆ ಉಪನಾಡಿಗಳಿವೆ. ಆ 20 ಉಪನಾಡಿಗಳನ್ನು 100ರಿಂದ ಗುಣಿಸಿದರೆ 2,000 ಆಗತ್ತೆ. ಅಲ್ಲಿಗೆ 72,000 ನಾಡಿಗಳು ಆಗ್ತದೆ. ಇದನ್ನೇ ಜಗನ್ನಾಥದಾಸರು 17 ಎರಡಾಯುತ ನಾಡಿಯಳು ಸುತ್ತಿ ಸುತ್ತುವ ಮಾರುತ ಅಂತ ಹೇಳ್ತಾರೆ. 17 ಎರಡಾಯುತ, 2 ಆಯುತ ಅಂದರೆ 10 7 ಅಂದರೆ 70 ಮತ್ತು 2 72 ಆಯುತ. ಆಯುತ ಅಂದರೆ 10,000ಕ್ಕೆ ಆಯುತ ಅಂತ ಹೇಳ್ತಾರೆ. ಹಾಗೆ 72,000 ನಾಡಿಯೊಳಗೆ ವಾಯುದೇವರು ಸುತ್ತಾ ಇರ್ತಾರೆ ಅಂತ ಹೇಳ್ತಾರೆ. 72,000 ನಾಡಿ ಅತೀಂದ್ರಿಯ ಇಪ್ಪವು ದೇಹದೊಳಗೆ ನಾಭಿಮೂಲದಲ್ಲಿ ಮುಪ್ಪುತಿವೆ ಕೇಳಿ 2 ವಿಧವಾಗಿ ಅಂತೆಲ್ಲ ಅಲ್ಲಿ ವರ್ಣನೆ ಮಾಡ್ತಾರೆ. ಹೀಗೆ ಈ 72,000 ನಾಡಿಗಳು ಎಲ್ಲೆಲ್ಲಿವೆ ಎಂಬುದನ್ನು ಕೂಡ ಅಲ್ಲಿ ನಿರೂಪಿಸ್ತಾರೆ ಜಗನ್ನಾಥದಾಸರು. ಈ ನಮ್ಮ ದೇಹದ ಕಾಲುಗಳಲ್ಲಿ ಎಡಗಡೆಗೆ 12,000, ಬಲಗಡೆಗೆ 12,000. ಇನ್ನು ದೇಹದ ಮಧ್ಯದಲ್ಲಿ ಎಡಕ್ಕೆ 14,000, ಬಲಕ್ಕೆ 14,000. ದೇಹದ ತೋಳುಗಳಲ್ಲಿ ಬಲಕ್ಕೆ 4,000, ಎಡಕ್ಕೆ 4,000. ದೇಹದ ಮೇಲ್ಭಾಗವಾಗಿರತಕ್ಕಂತಹ ತಲೆಯ ಎಡಭಾಗದಲ್ಲಿ 6,000, ಎಡಭಾಗದಲ್ಲಿ 6,000. ಹೀಗೆ ಒಟ್ಟು 36,000 ನಾಡಿಗಳು ಎಡಭಾಗದಲ್ಲಿ, 36,000 ನಾಡಿಗಳು ಬಲಭಾಗದಲ್ಲಿ. 36,000 ನಾಡಿಗಳು ಅದರಲ್ಲಿ ಪರಮಾತ್ಮನು ಸ್ತ್ರೀ ರೂಪದಿಂದ ಇರ್ತಾನೆ. ಇನ್ನು 36,000 ನಾಡಿಗಳಲ್ಲಿ ಪುರುಷ ರೂಪದಿಂದ ಇರ್ತಾನೆ. ಹೀಗೆ 72,000 ನಾಡಿಗಳಲ್ಲಿ ಬೃಹತಿ ಸಹಸ್ರ ಇದೆ. ಬೃಹತಿ ಸಹಸ್ರದ ಆ ಮಂತ್ರ ಬರ್ತಕ್ಕಂತಹ ಏನು ಅಕ್ಷರಗಳಿವೆ, 36 ಅಕ್ಷರ ಆ ಬೃಹತಿಯಲ್ಲಿ 36 ಅಕ್ಷರ ಇರುವ ಹಾಗೆ ಈ ಒಟ್ಟು 1000 ಮಂತ್ರ ಬರ್ತವೆ ಇಲ್ಲಿ ಬೃಹತಿ ಸಹಸ್ರದಲ್ಲಿ. ಬೃಹತಿ ಸಹಸ್ರ ಅಂತ ಹೇಳೋದು 36 ಅಕ್ಷರ ಬೃಹತಿ, 1,000 ಇರೋದು, ಅಲ್ಲಿಗೆ 36,000 ಆಯಿತು. ಅಲ್ಲಿ ಹೇಳ್ತಕ್ಕಂತಹ 36,000 ರೂಪಗಳಿವೆಯಲ್ಲ, ಅಂತಹ 36,000 ರೂಪಗಳು, 36,000 ಸ್ತ್ರೀ ರೂಪಗಳು, 36,000 ಪುರುಷ ರೂಪಗಳು. ಹೀಗೆ 72,000 ನಾಡಿಗಳಲ್ಲಿ 72,000 ಭಗವಂತನ ರೂಪಗಳು ಉಕ್ತವಾಗಿ, ಅಂತಹ ಭಗವದ್ ರೂಪಗಳಿಂದ ಭಗವಂತ ಅಲ್ಲಿ ನೆಲೆಸಿರ್ತಾನೆ ಅಂತ ಜಗನ್ನಾಥದಾಸರು ಇದನ್ನು ವಿವರಿಸ್ತಾರೆ. ಈ ಎಲ್ಲ ಇಂತಹ 72,000 ಭಗವಂತನ ರೂಪಗಳನ್ನು ಇವು ಪ್ರತಿಪಾದಿಸ್ತಾ ಇವೆ. ಇಂತಹ ನಾಡಿಗಳ ಮಧ್ಯದಲ್ಲಿ ಸುಷುಮ್ನಾ ನಾಡಿ, ಅದರ ಪೂರ್ವದಲ್ಲಿ ವಜ್ರಿಕಾ ನಾಡಿ, ದಕ್ಷಿಣದಲ್ಲಿ ವೈದ್ಯುತಾ ನಾಡಿ, ಮತ್ತು ಇಡಾನಾಡಿಯಲ್ಲಿ ಪ್ರದ್ಯುಮ್ನ, ಪಿಂಗಲಾ ನಾಡಿಯಲ್ಲಿ ನಾರಾಯಣ. ಈ 5 ನಾಡಿಗಳಲ್ಲಿ ವಾಸುದೇವ, ಸಂಕರ್ಷಣ, ಪ್ರದ್ಯುಮ್ನ,
ಅನಿರುದ್ಧ ನಾರಾಯಣ ಇವರೆಲ್ಲ ಇರ್ತಾರೆ ಎಂಬುದನ್ನು ವಿಜಯದಾಸರು ಕೂಡ ನಾಡಿ ಸುಳಾದಿ ಅಂತಿದೆ, ಅದರಲ್ಲಿ ಅವರು ನಿರೂಪಿಸ್ತಾರೆ. ಹೀಗೆ ಸುಷುಮ್ನಾ ನಾಡಿಯಿಂದ ಹೊರಟಂತಹ 72,000 ನಾಡಿಗಳು, ಆ 72,000 ನಾಡಿಗಳಲ್ಲಿ ಸುಷುಮ್ನಾ ನಾಡಿಯನ್ನು ಹೊರತುಪಡಿಸಿ ಉಳಿದ ನಾಡಿಗಳನ್ನು, ಸುಷುಮ್ನಾ ನಾಡಿ ಅದನ್ನು ಬಿಟ್ಟು ಸುಷುಮ್ನಾ ನಾಡಿಯನ್ನು ಹೊರತುಪಡಿಸಿ ಉಳಿದ ಇತರ ನಾಡಿಗಳನ್ನು ನಿಯಮನ ಮಾಡಿ ಪರಮಾತ್ಮನಲ್ಲಿ ಮನಸ್ಸನ್ನು ನಿಲ್ಲಿಸಿ ತನ್ನ ಪ್ರಾಣವಾಯುವನ್ನು ಸುಷುಮ್ನಾ ಮಾರ್ಗದಿಂದ ಬ್ರಹ್ಮರಂಧ್ರಕ್ಕೆ ತಂದು ಅಲ್ಲಿ ನಿಲ್ಲಿಸಿ ಭಗವಂತನ ಅಖಂಡ ಸ್ಮರಣೆಯಲ್ಲಿ ನಿರತನಾಗಬೇಕು ಅಂತ ಆ ಶ್ಲೋಕದ ಅಭಿಪ್ರಾಯ ಅಂತ ಹೇಳ್ತಾ ಮುಂದಿನ ಶ್ಲೋಕಕ್ಕೆ ಹೋಗೋಣ. ಓಮಿತ್ತೇಕಾಕ್ಷರಂ ಬ್ರಹ್ಮ ವ್ಯಾಹರನ್ ಮಾಂ ಅನುಸ್ಮರನ್ ಯಹ ಪ್ರಯಾತಿ ತ್ಯಜನ್ ದೇಹಂ ಸಯಾತಿ ಪರಮಾಂ ಗತಿಂ. ಅವನು ಶ್ರೇಷ್ಠವಾದ ಗತಿಯನ್ನು ಹೊಂತಾನೆ. ಸಹ ಯಾತಿ ಪರಮಾಂ ಗತಿಂ, ಶ್ರೇಷ್ಠವಾದ ಗತಿಯನ್ನು ಹೊಂತಾನೆ. ಯಾವನು ಅಂದರೆ ಓಂಕಾರ ವಾಚ್ಯನಾಗಿರತಕ್ಕಂತಹ ಪರಬ್ರಹ್ಮನನ್ನು ಸ್ಮರಿಸ್ತಾ ಓಮಿತ್ತೇಕಾಕ್ಷರಂ ಬ್ರಹ್ಮ, ಓಂಕಾರ ವಾಚ್ಯನಾಗಿರತಕ್ಕಂತಹ ಬ್ರಹ್ಮ ಅಂತ. ಓಮಿತ್ತೇಕಾಕ್ಷರಂ ಬ್ರಹ್ಮ ವ್ಯಾಹರನ್ ಮಾಂ ಅನುಸ್ಮರನ್, ಓಂಕಾರ ವಾಚ್ಯನಾಗಿರತಕ್ಕಂತಹ ಪರಬ್ರಹ್ಮನನ್ನು ಅರ್ಥಾತ್ ನನ್ನನ್ನು ಅನುಸ್ಮರನ್ ನಿರಂತರವಾಗಿ ಸ್ಮರಿಸುತ್ತಾ ಯಹ ದೇಹಂ ತ್ಯಜನ್, ಯಾರು ದೇಹವನ್ನು ತ್ಯಜಿಸುತ್ತಾ ಪ್ರಯಾತಿ ಮರಣ ಹೊಂದುತ್ತಾನೋ ಸಹ ಅವನು ಪರಮಾಂ ಗತಿಂ, ಉತ್ತಮವಾಗಿರತಕ್ಕಂತಹ ಗತಿಯನ್ನು ಹೊಂತಾನೆ ಅಂತ ಈ ಶ್ಲೋಕದ ಅಭಿಪ್ರಾಯ. ಓಮಿತ್ಯೇಕಂ ಅಕ್ಷರಂ ವಾಚಕಂ ಯಸ್ಯ ತತ್ ಓಮಿತ್ಯೇಕಾಕ್ಷರಂ ಬ್ರಹ್ಮ. ಬ್ರಹ್ಮಪದಕ್ಕೆ ವಿಶೇಷಣದು. ಓಮಿತ್ಯೇಕಾಕ್ಷರಂ ಬ್ರಹ್ಮ, ಓಮಿತಿ ಏಕಾಕ್ಷರಂ ಬ್ರಹ್ಮ, ಏಕಾಕ್ಷರಂ ಬ್ರಹ್ಮ. ಒಂದು ಅಕ್ಷರ ಎಂಬ ಶಬ್ದವೇ ಬ್ರಹ್ಮ ಅಂತ ಅರ್ಥ ಅಲ್ಲ ಅದಕ್ಕೆ. ಒಂದು ಅಕ್ಷರವೇ ಬ್ರಹ್ಮ, ಅಕ್ಷರ ಎಂಬ ಶಬ್ದವೇ ಬ್ರಹ್ಮ ಅಲ್ಲ. ಓಮಿತ್ಯೇಕಾಕ್ಷರಂ, ಓಮಿತಿ ಏಕಂ ಅಕ್ಷರಂ ಯಸ್ಸತದ್ ಓಮಿತ್ಯೇಕಾಕ್ಷರಂ ಅಂದರೆ ಓಂ ಎಂಬ ಒಂದೇ ಅಕ್ಷರ ಯಾವನಿಗೆ ವಾಚಿಕವಾಗಿದೆಯೋ ಅಂತ ಅರ್ಥ ಹೊರತು ಏಕಾಕ್ಷರಂ ಬ್ರಹ್ಮ ಅಂದರೆ ಒಂದು ಅಕ್ಷರ ಎಂಬ ಶಬ್ದವೇ ಬ್ರಹ್ಮ ಎಂಬುದನ್ನು ನಿರಾಕರಣೆ ಮಾಡಲಿಕ್ಕೋಸ್ಕರವಾಗಿ ಇಲ್ಲಿ ಹೇಳ್ತಾ ಇರೋದು ಏಕಂ ಅಕ್ಷರಂ ವಾಚಕಂ ಯಸ್ಯ ತತ್ ಎಂಬುದಾಗಿ ವ್ಯಾಖ್ಯಾನ ಮಾಡ್ತಾ ಇದ್ದಾರೆ. ಏಕಾಕ್ಷರ ಓಂ ಎಂಬ ಒಂದು ಅಕ್ಷರ ಯಾವನಿಗೆ ವಾಚಕವಾಗಿದೆಯೋ ಅದು ಒಂದೇ ಸಾಕು. ಯಾಕಂದರೆ ಓಂಕಾರದಲ್ಲಿ ಸಕಲ ವೇದಾರ್ಥವೇ ಇದೆ. 4 ವೇದಗಳ ಅರ್ಥ ಓಂಕಾರದಲ್ಲಿ ಅಡಗಿದೆ. ಹಾಗಾಗಿ ಒಂದು ಅಕ್ಷರ ಸಾಕು. ಯಾವ ಒಂದು ಅಕ್ಷರ ಓಂ ಎಂಬ ಅಕ್ಷರ ಅದು ಯಾರಿಗೆ ವಾಚಕವಾಗಿದೆಯೋ ಅವನು ಏಕಾಕ್ಷರ. ಆ ಒಂದೇ ಅಕ್ಷರವ ಹೇಳೋದು ಪರಮಾತ್ಮನಂದರೆ ಆ ಓಂ ಎಂಬ ಅಕ್ಷರದಲ್ಲಿ ಎಲ್ಲವೂ ಇದೆ, ಎಲ್ಲವೂ ಅದರಲ್ಲಿ ಅಡಗಿದೆ. ಅದಕ್ಕೋಸ್ಕರವಾಗಿ ಓಂಕಾರ ತುಂಬ ಶ್ರೇಷ್ಠ ಅಂತ ಹೇಳ್ತಾರೆ. ಓಂಕಾರ, ಈ ಓಂ ಎಂಬ ಏಕ ಅಕ್ಷರವು ಯಾವನಿಗೆ ವಾಚಕವಾಗಿದೆಯೋ ಅದು ಓಂಕಾರ. ಓಮಿತ್ತೇಕಾಕ್ಷರಂ ಬ್ರಹ್ಮ, ಬ್ರಹ್ಮನ ಅಕ್ಷರ ಒಂದೇ, ಬ್ರಹ್ಮನನ್ನು ಹೇಳ್ತಕ್ಕಂಥ ಅಕ್ಷರ ಒಂದೇ, ಅಥವಾ ಅಕ್ಷರ ಎಂಬ ಶಬ್ದವೇ ಬ್ರಹ್ಮ ಅಂತ ನಾವು ಸಂಶಯ ಮಾಡಬಾರ್ದು. ಇಲ್ಲಿ ಇದರ ಅರ್ಥ ಏನಂದರೆ ಓಂ ಎಂಬ ಶಬ್ದವು ಯಾರಿಗೆ ವಾಚಕವಾಗಿದೆಯೋ ಅದು ಅಂದರೆ ಯಾವ ಪರಮಾತ್ಮನನ್ನು ಓಂಕಾರ ಎಂಬ ಒಂದೇ ಅಕ್ಷರ ಹೇಳ್ತಾ ಇದೆಯೋ ಅಂತಹ ತತ್ ಓಮಿತ್ಯೇಕಾಕ್ಷರಂ ಯಾವುದು ಬ್ರಹ್ಮ. ಯಾರು ಬ್ರಹ್ಮ? ಬ್ರಹ್ಮಪರಂ ಬ್ರಹ್ಮ ಮಾಂ, ಅವನು ಯಾರು? ನಾನೇ. ಅಂತಹ ನನ್ನನ್ನು ವ್ಯಾಹರನ್ ಅನುಸ್ಮರನ್, ಹಾಗೆ ಆ ರೀತಿಯಲ್ಲಿ ಹೇಳುತ್ತಾ
ಅನುಸ್ಮರನ್ ನನ್ನನ್ನೇ ಸ್ಮರಿಸಿದರೆ ಓಂ ಇತಿ ಉಚ್ಚಾರ್ಯ ತದ್ವಾಚ್ಯಂ ಬ್ರಹ್ಮರೂಪಂ ಮಾಂ ಅನುಸ್ಮರನ್ ಓಂಕಾರವನ್ನು ಉಚ್ಚರಿಸಿ ಇಂತಹ ಓಂಕಾರ ಶಬ್ದವಾಚ್ಯನಾಗಿದ್ದಾನೆ ಬ್ರಹ್ಮ, ಅವನೇ ವಿಷ್ಣು ಅಂತ ನನ್ನನ್ನು ಅನುಸ್ಮರಣ ಮಾಡುವಂಥದ್ದು, ಯಾವಾಗಲೂ ಸ್ಮರಿಸುವಂಥದ್ದು. ಓಂಕಾರವನ್ನು ಉಚ್ಚರಿಸಿ ಆ ಓಂಕಾರದಿಂದ ವಾಚ್ಯನಾಗಿದ್ದಾನೆ ಬ್ರಹ್ಮ ಅಂತಹ ನನ್ನನ್ನು ಅನುಸ್ಮರನ್ ಯಾರು ಸ್ಮರಿಸುತ್ತಾ ದೇಹಂ ತ್ಯಜನ್ ಈ ದೇಹವನ್ನು ತ್ಯಾಗ ಮಾಡಿ ಹೊರಡುತ್ತಾರೋ ಅವರು ಸಯಾತಿ ಪರಮಾಂ ಗತಿಂ ಅವರು ಉತ್ತಮವಾಗಿರತಕ್ಕಂತಹ ಗತಿಯನ್ನು ಹೊಂತಾರೆ ಅಂತ ಈ ಶ್ಲೋಕದ ಅಭಿಪ್ರಾಯ. ಅನನ್ಯಾಶ್ಚಿಂತಯಂತೋ ಅನನ್ಯಚೇತಾಃ ಸತತಂ ಯೋ ಮಾಂ ಸ್ಮರತಿ ನಿತ್ಯಶಃ ತಸ್ಯಾಹಂ ಸುಲಭಃ ಪಾರ್ಥಃ ನಿತ್ಯಯುಕ್ತಸ್ಯ ಯೋಗಿನಃ. ಈಗ ಯಾವಾಗಲೂ ಪರಮಾತ್ಮನ ಸ್ಮರಣೆಯನ್ನು ಮಾಡಿದರೆ ಮಾತ್ರ ಅಂತ್ಯಕಾಲದಲ್ಲಿ ಸ್ಮರಣೆ ಬರುತ್ತೆ. ಯಾವಾಗಲೂ ಸ್ಮರಣೆ ಮಾಡಿದರೆ ಮಾತ್ರ ಅಂತ್ಯಕಾಲದಲ್ಲಿ ಪರಮಾತ್ಮನ ಸ್ಮರಣೆ ಬರುವಂಥದ್ದು. ಇಲ್ಲಿ ಹೋದರೆ ಬರೋದಿಲ್ಲ. ಅದನ್ನೇ ಹೇಳ್ತಾನೆ ಇಲ್ಲಿ. ನಿರಂತರ ಯಾರು ನನ್ನನ್ನು ನೆನೆಯುತ್ತಾರೋ ಅವರಿಗೆ ಅವರ ಸ್ಮರಣೆಗೆ ನಾನು ವಿಷಯನಾಗ್ತೇನೆ, ಅವರಿಗೆ ಸ್ಮರಣೆ ಬರುವಂತೆ ಮಾಡ್ತೇನೆ. ಯಾವಾಗ ನನ್ನನ್ನು ಯಾರು ಚಿಂತಿಸ್ತಾರೋ ಅದು ಹೇಗೆ ಅನನ್ಯಚೇತಾಹ ಅನನ್ಯ ಮನಸ್ಕರಾಗಿ ಮನಸ್ಸಿನಲ್ಲಿ ಯಾರನ್ನೂ ಚಿಂತನೆ ಮಾಡದೆ ಪರಮಾತ್ಮನನ್ನೇ ಯಾರು ಸತತವಾಗಿ ಚಿಂತನೆ ಮಾಡ್ತಾರೋ, ಯಾರು ನನ್ನನ್ನು ನಿತ್ಯಶಃ ಮಾಂ ಸ್ಮರತಿ ಯಾವಾಗ ನನ್ನನ್ನು ಸ್ಮರಿಸ್ತಾರೋ ಅಂತಹ ಸಾಧನೆ ಮಾಡಿದವರಿಗೆ ನಿತ್ಯಯುಕ್ತಸ್ಯ ಯೋಗಿನಃ ನಿತ್ಯಯುಕ್ತಸ್ಯ ಯೋಗಿನಃ ನಿತ್ಯವೂ ಮತ್ತು ಯುಕ್ತ. ನಿತ್ಯವೂ ಯುಕ್ತ ಅಂದ್ರೇನು? ಉಪಾಯಯುಕ್ತ, ಪರಿಪೂರ್ಣ ಅಂತ ಅರ್ಥ. ಅಂತಹ ಸಾಧನೆ ಉಳ್ಳಂತಹ ಯೋಗಿನಃ, ಯೋಗಿ ಅಂದರೆ ಸಾಧನೆ ಮಾಡಿದವ, ಅಂಥವನಿಗೆ ಅಹಂ ಸುಲಭ ನಾನು ಸುಲಭವಾಗಿ ಅಂತ್ಯಕಾಲದಲ್ಲಿ ಲಭಿಸ್ತೇನೆ. ಹೇ ಪಾರ್ಥ, ಹೇ ಅರ್ಜುನನೇ, ಅನನ್ಯಚೇತಾಹ ಸತತವಾಗಿ ಅನ್ಯಮನಸ್ಕನಾಗದೆ ಅನನ್ಯಮನಸ್ಕನಾಗಿ ಯಹ ಯಾವನು ಮಾಂ ನನ್ನನ್ನು ನಿತ್ಯಶಃ ನಿತ್ಯವೂ ಸ್ಮರಿಸುತ್ತಾನೋ ತಸ್ಯ ಅಂಥವನಿಗೆ, ಅಂಥವನು ಯಾರು? ನಿತ್ಯಯುಕ್ತಸ್ಯ ಯೋಗಿನಃ ಅಂತಹ ನಿತ್ಯಯುಕ್ತಸ್ಯ ನಿತ್ಯವೂ ಪರಿಪೂರ್ಣನಾಗಿರತಕ್ಕಂತಹ ಯೋಗಿನಃ ಸಾಧನೆಯನ್ನು ಮಾಡಿದಂತಹ ವ್ಯಕ್ತಿಗೆ ನಾನು ಅಂತಕಾಲದಲ್ಲಿ ಸುಲಭವಾಗಿ ಸ್ಮೃತಿ ವಿಷಯನಾಗ್ತೇನೆ. ಆದ್ದರಿಂದ ನಿರಂತರವಾಗಿ ಸ್ಮರಣೆ ಮಾಡ್ತಾ ಇದ್ದರೆ ಮಾತ್ರ ಅಂತಕಾಲದಲ್ಲಿ ಸ್ಮರಣೆ ಬರಲಿಕ್ಕೆ ಸಾಧ್ಯ. ಅಂತಕಾಲದಲ್ಲಿ ಮಾಡಿದರೆ ಸಾಕು, ಈಗೆಲ್ಲ ಯಾಕೆ ಮಾಡಬೇಕು, ಒಮ್ಮೆಲೆ ಆವಾಗಲೇ ಅಂತಕಾಲದ ಸ್ಮರಣೆ ಮಾಡೋಣ ಅಂದರೆ ಆವಾಗ ಅಂತಕಾಲದಲ್ಲಿ ಸ್ಮರಣೆ ಬರುವುದಿಲ್ಲ. ನಿರಂತರವಾಗಿ ಅನನ್ಯ ಮನಸ್ಕರಾಗಿ ಪರಮಾತ್ಮನ ಚಿಂತನೆ ಮಾಡ್ತಾ ಇದ್ದರೆ ಮಾತ್ರ ಅಂತಕಾಲದಲ್ಲಿ ಭಗವಂತನ ಸ್ಮರಣೆ ಬರುತ್ತೆ. ಅಂತಕಾಲೇ ಮತ್ಸ್ಮರಣಂ ನಿತ್ಯ ಅಭ್ಯಾಸವತಃ ಏವ ಭವತಿ ನಾಣ್ಯತಾ ಇತಿ ಸ್ಪಷ್ಟಮಾಹ. ಹಿಂದೆ ಹೇಳಿದಂತಹ ವಿಚಾರ, ಅಂತಕಾಲದಲ್ಲಿ ಭಗವಂತನನ್ನು ಸ್ಮರಣೆ ಮಾಡಿದರೆ ಹೇಗೆ ಸ್ಮರಣೆ ಮಾಡಬೇಕು, ಅದರ ಫಲ ಏನು ಹಿಂದೆ ಹೇಳಿದ್ದಾನೆ. ಅಂತಕಾಲದಲ್ಲಿ ಎಲ್ಲರಿಗೂ ಸ್ಮರಣೆ ಬರಲ್ಲ. ಯಾಕೆ ಅಂದರೆ ನಿತ್ಯ ಯಾರು ಅಭ್ಯಾಸ ಮಾಡ್ತಾರೋ, ನಿರಂತರವಾಗಿ ಅನನ್ಯ ಮನಸ್ಕರಾಗಿ ಯಾರು ತನ್ನನ್ನು ಸ್ಮರಣೆ ಮಾಡ್ತಾರೋ ಅಂಥವರಿಗೆ ಮಾತ್ರ ಅಂತಕಾಲದಲ್ಲಿ ತನ್ನ ಸ್ಮರಣೆ ಬರುತ್ತೆ. ಇಲ್ಲದೆ ಹೋದರೆ ಬರಲ್ಲ ಎಂಬುದನ್ನು ಹಿಂದೆ ಹೇಳಿದ ವಿಷಯವನ್ನು ಈ ಶ್ಲೋಕದಲ್ಲಿ ಮತ್ತೆ ಸ್ಪಷ್ಟಪಡಿಸ್ತಾ ಇರೋದು. ಅಂತಕಾಲೇ ಮತ್ಸ್ಮರಣಂ ನಿತ್ಯಾಭ್ಯಾಸವತಃ ಏವ ಭವತಿ. ಅಂತಕಾಲದಲ್ಲಿ ನನ್ನ ಸ್ಮರಣೆಯು ನಿತ್ಯ ಅಭ್ಯಾಸ ಮಾಡಿದವನಿಗೆ ಮಾತ್ರ ಬರುತ್ತೆ, ನ ಅನ್ಯಥಾ ಇಲ್ಲದೆ ಹೋದರೆ ಇಲ್ಲ ಎಂಬುದಾಗಿ ಸ್ಪಷ್ಟವಾಗಿ ಹೇಳಿಕೊಟ್ಟಿದ್ದಾನೆ. ಈ ಅನನ್ಯಚೇತ ಸತತಂ ಯೋ ಮಾಂ ಸ್ಮರತಿ ನಿತ್ಯಶಃ ತಸ್ಯಾಹಂ ಸುಲಭ ಪಾರ್ಥ
ನಿತ್ಯಯುಕ್ತಸ್ಯ ಯೋಗಿನ ಅಂತ ಈ ಶ್ಲೋಕದಲ್ಲಿ ಹೇಳ್ತಾ ಇದ್ದಾನೆ. ಸತತಂ ಅನ್ಯ ವಿಷಯಕ ಚೇತೋ ಹೀನಃ, ಸತತಂ ಯಾವಾಗಲೂ ಅನನ್ಯಚೇತಾಹ, ಅನನ್ಯಚೇತ ಅಂದರೆ ಅನ್ಯ ವಿಷಯಕ ಚೇತೋ ಹೀನಃ ಸನ್ ಅಂತ. ಇತರ ಯಾವುದೇ ವಿಷಯ ಮನಸ್ಸಿನಲ್ಲಿ ಚಿಂತನೆ ಮಾಡದೆ ಅನ್ಯ ವಿಷಯಕ ಚೇತೋಹೀನನಾಗಿ ಯಹ ಮಾಂ ನಿತ್ಯಶಃ ಸ್ಮರತಿ, ಯಾರು ನನ್ನನ್ನು ಪ್ರತಿನಿತ್ಯವೂ ಸ್ಮರಣೆ ಮಾಡ್ತಾನೋ ತಸ್ಯ ನಿತ್ಯಯುಕ್ತಸ್ಯ, ಯುಕ್ತ ಅಂದರೆ ಯೋಗವುಳ್ಳವ, ಯುಕ್ತ ಯೋಗ ಅಂದ್ರೇನು? ಉಪಾಯ. ನಿತ್ಯ ಉಪಾಯವತಃ ಯೋಗಿನಃ ಅಂದರೆ ಸಂಪೂರ್ಣವಾಗಿ ಉಪಾಯವುಳ್ಳಂತಹ ಯೋಗಿಯೇ ಅಹಂ ಸುಲಭ, ನಾನು ಸುಲಭ, ಅಂತಕಾಲೇ ಸ್ಮೃತಿ ವಿಷಯ ಭವಾನಿ ಇತ್ಯರ್ಥಃ. ಕೊನೆಗಾಲದಲ್ಲಿ ನಾನು ಅವರ ಸ್ಮರಣೆಗೆ ವಿಷಯನಾಗ್ತೇನೆ, ಅವರಿಗೆ ಸ್ಮರಣೆ ಬರುವಂತೆ ಮಾಡ್ತೇನೆ ಅಂತ ಇದರ ಅರ್ಥ. ಯದ್ವಾ ಸುಲಭ ಸುಖೇನ ಲಭ್ಯ, ಅಂಥವ್ರಿಗೆ ಮಾತ್ರ ನಾನು ಸುಲಭವಾಗಿ ಸಿಗ್ತೇನೆ ಅಂತ ಕೂಡ ಅರ್ಥವನ್ನು ಹೇಳ್ಬೋದು ಈ ಶ್ಲೋಕಕ್ಕೆ. ಮಾಮುಪೇತ್ಯ ಪುನರ್ಜನ್ಮ ದುಃಖಾಲಯಂ ಅಶಾಶ್ವತಂ ನಾಪ್ನುವಂತಿ ಮಹಾತ್ಮಾನಃ ಸಂಸಿದ್ಧಿಂ ಪರಮಾಂ ಗತಾಃ. ಯಾರು ನನ್ನನ್ನು ಹೊಂದಿ ಅವರ ಮುಂದೆ ಯಾವುದೇ ದುಃಖವನ್ನು ಹೊಂದುವುದಿಲ್ಲ, ಈ ಮತ್ತೆ ಈ ಅನಿತ್ಯವಾಗಿರತಕ್ಕಂಥ ಏನು ಶರೀರ ಇದೆ, ಇಂತಹ ಶರೀರವನ್ನು ಪಡೆಯುವ ಜನ್ಮವನ್ನು ಕೂಡ ಹೊಂದುವುದಿಲ್ಲ, ಅಂಥವರಿಗೆ ಪುನರ್ಜನ್ಮ ಇಲ್ಲ. ಜ್ಞಾನಿಗಳು ನನ್ನನ್ನು ಪಡೆದು ಉತ್ತಮ ಗತಿಯನ್ನು ಹೊಂದಿದ್ದರಿಂದ ಅವರಿಗೆ ಯಾವ ದುಃಖವೂ ಇಲ್ಲ, ಅವರಿಗೆ ಈ ಅನಿತ್ಯವಾಗಿರತಕ್ಕಂತಹ ದುಃಖಾಯತನವಾಗಿರತಕ್ಕಂತಹ ಈ ಶರೀರದ ಸಂಬಂಧವೇ ಇರುವುದಿಲ್ಲ, ಆದ್ದರಿಂದ ಮತ್ತೆ ಅವರು ಹುಟ್ಟುವುದಿಲ್ಲ ಅಂತ ಈ ಶ್ಲೋಕದಲ್ಲಿ ಹೇಳಿಕೊಟ್ಟಿದ್ದಾರೆ. ಪ್ರಾಗುಕ್ತ ಪರಮಗತಿ ಕಾ, ಹಿಂದೆ ಬಂತಲ್ಲ ಪರಮಾಗತಿ, ಪರಮಾಂ ಗತಿಂ ಯಾತಿ ಸಯಾತಿ ಪರಮಾಂ ಗತಿಂ, ಅವನು ಶ್ರೇಷ್ಠವಾದ ಗತಿಯನ್ನು ಹೊಂತಾನೆ. ಯಾವುದದು ಶ್ರೇಷ್ಠವಾದ ಗತಿ ಅದನ್ನು ವಿವರಿಸ್ತಾ ಇರೋದಿಲ್ಲಿ. ಪರಮಗತಿ ವಿವರಣಾರ್ಥ ಅಯಂ ಶ್ಲೋಕ. ಹಿಂದೆ ಸಯಾತಿ ಪರಮಾಂ ಗತಿಂ, ಅವನು ಪರಮಗತಿಯನ್ನು ಹೊಂತಾನೆ, ಶ್ರೇಷ್ಠವಾಗಿರ್ತಕ್ಕಂತಹ ಗತಿಯನ್ನು ಹೊಂತಾನೆ ಅಂತ ಹಿಂದಿನ ಶ್ಲೋಕದಲ್ಲಿ ಬಂತಲ್ವಾ, ಅದನ್ನು ಸ್ಪಷ್ಟಪಡಿಸಲಿಕ್ಕೋಸ್ಕರವಾಗಿ ಈ ಶ್ಲೋಕ ಹೊರಟಿದೆ. ಪ್ರಾಗುಕ್ತ ಪರಮಗತಿ ಕಾ, ಹಿಂದಿನ ಶ್ಲೋಕಗಳಲ್ಲಿ ಹೇಳ್ತಕ್ಕಂತಹ ಪರಮಗತಿ ಯಾವುದು ಅಂತಂದರೆ ಮತ್ಪ್ರಾಪ್ತಿ ರೂಪ, ನನ್ನನ್ನು ಹೊಂದುವುದೇ ಪರಮಗತಿ. ಮತ್ಪ್ರಾಪ್ತಿ ರೂಪವಾಗಿರತಕ್ಕಂತಹ ತದುಪಾಯೋಕ್ತಿ ಪೂರ್ವಂ ಪರಮಗತಿ ವಿವರಣಾರ್ಥ ಎಂ ಶ್ಲೋಕ. ಮುಖ್ಯವಾದ ಗುರಿ ಏನಂದರೆ ಮುಖ್ಯವಾದ ಗತಿ ಪರಮಾತ್ಮನ ಪ್ರಾಪ್ತಿ. ಆ ಪರಮಾತ್ಮನ ಪ್ರಾಪ್ತಿ ರೂಪವಾಗಿರ್ತಕ್ಕಂತಹ ಪರಮಗತಿಯನ್ನು ಹೇಳಿ ಆ ಪರಮಗತಿಯನ್ನು ವಿವರಿಸಲಿಕ್ಕೋಸ್ಕರವಾಗಿ ಈ ಶ್ಲೋಕ ಹೊರಟಿದೆ ಅಂತ ಹೇಳ್ತಾ ಇರೋದು. ಪ್ರಾಗುಕ್ತ ಪರಮಗತಿ ಕಾ ಇತ್ಯತಃ ಮತ್ಪ್ರಾಪ್ತಿ ರೂಪ ಇತಿ ತದುಪಾಯೋಕ್ತಿ ಪೂರ್ವಂ ಪರಮಗತಿ ವಿವರಣಾರ್ಥ ಅಯಂ ಶ್ಲೋಕ. ಪರಮಗತಿ ಯಾವುದು? ಪರಮಗತಿ ತನ್ನನ್ನು ಹೊಂದುವುದು. ಆ ತನ್ನನ್ನು ಹೊಂದಲಿಕ್ಕೆ ಇರತಕ್ಕಂತಹ ಉಪಾಯವನ್ನು ಹೇಳುವ ಮೊದಲು ಪರಮಗತಿ ಅಂದರೆ ಏನು ಅದರ ವಿವರಣೆಯನ್ನು ಹೊರಟಲಿಕ್ಕೆ ಈ ಶ್ಲೋಕ ಹೊರಟಿದೆ. ಅತಯವ ಪರಮಗತಿ ಸುಲಭ ಇತ್ಯುಕ್ತ ಭಗವಲ್ಲಾಭಶ್ಚ ತತ್ಪ್ರಾಪ್ತಿರೂಪಮೇವ ಫಲಮಿತಿ ಭಾವೇನ ತತ್ಪ್ರಾಪ್ತಿಂ ಸ್ತೌತಿ. ಆ ಭಗವಂತನನ್ನು ಹೊಂದುವುದನ್ನು ಇಲ್ಲಿ ಸ್ತೋತ್ರ ಮಾಡ್ತಾನೆ. ಯಾರು ಭಗವಂತನ ಹೊಂತಾರೋ ಅವರಿಗೆ ಮತ್ತೆ ಪುನರ್ಜನ್ಮ ಇಲ್ಲ. ಪರಮಾತ್ಮನ ಪ್ರಾಪ್ತಿ ಅದರ ಫಲ ಏನು ಅಂದರೆ ಅವನಿಗೆ ಮುಂದೆ ಪುನರ್ಜನ್ಮ ಇಲ್ಲ ಅಂತ. ಪರಮಗತಿ ಯಾವುದು ಅಂದರೆ ಮತ್ಪ್ರಾಪ್ತಿ ರೂಪವಾಗಿರುವಂಥ ಪರಮಗತಿ. ಆ ಮತ್ಪ್ರಾಪ್ತಿ ರೂಪವಾಗಿರ್ತಕ್ಕಂತಹ ಪರಮಗತಿ, ಅಂತಹ ಪರಮಗತಿಯನ್ನು ಹೊಂದಿದ ಮೇಲೆ ಮುಂದೇನು ಅಂದರೆ ಅವನಿಗೆ ಈ ಮತ್ತೆ ದೇಹ ಸಂಬಂಧ ಇಲ್ಲ. ಈ ನಮ್ಮ ದೇಹ ಇದು
ಆತ್ಮನಃ ಭೋಗಾಯತನಂ ಶರೀರಂ. ನಾವು ಅನುಭವಿಸ್ತಕ್ಕಂತಹ ಸುಖವೋ ದುಃಖವೋ ಎರಡೂ ಇರುವಂಥದ್ದು. ಒಂದು ತಕ್ಕಡಿಯಲ್ಲಿ ಎರಡು ಕಡೆ ತೂಗುವುದಿಲ್ವಾ? ಹಾಗೆ ಜೀವನದಲ್ಲಿ ಸುಖವೂ ಇದೆ, ದುಃಖವೂ ಇದೆ. ಈ ದೇಹದ ಸ್ವಭಾವವೇ ಹಾಗೆ. ಆದ್ದರಿಂದ ದುಃಖಾಲಯ ಅಂತ ಹೇಳೋದು ದೇಹಕ್ಕೆ. ದುಃಖಾಲಯ ಮತ್ತು ಅಶಾಶ್ವತ. ಇದು ಎಷ್ಟರವರೆಗೆ ಇರುತ್ತೆ ಅಂತ ಹೇಳಲಿಕ್ಕೆ ಬರಲ್ಲ. ಇದು ಶಾಶ್ವತ ಅಲ್ಲ, ಅನಿತ್ಯ. ಇಂತಹ ಅನಿತ್ಯವಾದ ಮತ್ತು ದುಃಖಕ್ಕೆ ಕಾರಣವಾಗಿರತಕ್ಕಂತಹ ಈ ದೇಹ ಇದೆಯಲ್ಲ, ಆ ದೇಹವನ್ನು ಪಡೆಯುವುದು, ಅದನ್ನೇ ಪುನರ್ಜನ್ಮ ಅಂತ ಹೇಳ್ತಾರೆ. ದುಃಖಾಲಯಂ ಅಶಾಶ್ವತಂ ಪುನರ್ಜನ್ಮ. ದುಃಖಕ್ಕೆ ಆಲಯವಾದ, ದುಃಖಕ್ಕೆ ಕಾರಣವಾಗಿರತಕ್ಕಂತಹ, ದುಃಖಕ್ಕೆ ಆಶ್ರಯವಾಗಿರತಕ್ಕಂತಹ, ಅನಿತ್ಯವೂ ಆಗಿರತಕ್ಕಂತಹ ದೇಹದ ಸಂಬಂಧ ರೂಪವಾಗಿರತಕ್ಕಂತಹ ಪುನರ್ಜನ್ಮ, ಮತ್ತೆ ಹುಟ್ಟುವಿಕೆ, ಅದು ಯಾವತ್ತೂ ಇಲ್ಲ. ಹಾಗಾದರೆ ಭಗವಂತನ ಪ್ರಾಪ್ತಿಯೇ ಪರಮಗತಿ. ಆ ಪರಮಗತಿಯನ್ನು ಗಳಿಸಿದರೆ ಅದರ ಫಲ ಏನು ಅಂದರೆ ಮತ್ತೆ ಜೀವ ಈ ಭೂಮಿಯಲ್ಲಿ ಮತ್ತೆ ಅವನು ಹುಟ್ಟೋದಿಲ್ಲ ಅಂತ. ಆ ಪರಮಗತಿ ಭಗವಂತನ ಪ್ರಾಪ್ತಿ ಮತ್ತು ಅದರ ಫಲ ಮುಂದೆ ಹೇಳಬೇಕಾಗಿದೆ. ಅದರ ಫಲವನ್ನು ಹೇಳುವ ಮೊದಲು ಪರಮಗತಿ ಅಂದರೆ ಏನು? ಮತ್ಪ್ರಾಪ್ತಿ ರೂಪವಾಗಿರತಕ್ಕಂತಹ ಪರಮಗತಿ, ಅದರ ಉಪಾಯವನ್ನು ಹೇಳುವ ಮೊದಲು ಪರಮಗತಿ ಶಬ್ದದ ವಿವರಣೆಯನ್ನು ಈ ಶ್ಲೋಕದಲ್ಲಿ ಮಾಡಿದ್ದು. ಪ್ರಾಗುಪ್ತ ಪರಮಗತಿ ಕಾ ಇತ್ಯತೋ, ಹಿಂದೆ ಹೇಳ್ತಕ್ಕಂತಹ ಸಯಾತಿ ಪರಮಾಂ ಗತಿಂ ಎಂಬ ಶ್ಲೋಕದಲ್ಲಿ ಹೇಳ್ತಕ್ಕಂತಹ ಪರಮಗತಿ ಯಾವುದು ಎಂಬ ಪ್ರಶ್ನೆಗೆ ಮತ್ಪ್ರಾಪ್ತಿ ರೂಪ ತದುಪಾಯೋಕ್ತಿ ಪೂರ್ವಂ. ಮತ್ಪ್ರಾಪ್ತಿ ರೂಪ ಪರಮಗತಿ ಯಾವುದಂದರೆ ನನ್ನನ್ನು ಹೊಂದುವುದೇ ಪರಮಗತಿ. ತದುಪಾಯ ಉಕ್ತಿ ಪೂರ್ವಂ, ಅದಕ್ಕೆ ಇರತಕ್ಕಂತಹ ಸಾಧನವನ್ನು ಹೇಳುವ ಮೊದಲು ಪರಮಗತಿ ಶಬ್ದದ ಅರ್ಥ ಏನು ಅದನ್ನು ಹೇಳಲಿಕ್ಕೆ ಈ ಶ್ಲೋಕದಲ್ಲಿ ಹೊರಟಿದ್ದು ಅಂತ ಅವತರಣಿಕೆಯನ್ನು ರಾಘವೇಂದ್ರ ಸ್ವಾಮಿ ಕೊಡ್ತಾರೆ. ಅತಯವ ಪರಮಗತಿ ಸುಲಭ ಇತ್ಯುಕ್ತ ಲಾಭಶ್ಚ ತತ್ಪ್ರಾಪ್ತಿರೂಪಮೇವ ಫಲಮಿತಿ ಭಾವೇನ ತತ್ಪ್ರಾಪ್ತಿಂ ಸ್ತೌತಿ. ಆ ಪರಮಗತಿ ಆದ್ದರಿಂದಲೇ ಈ ಪರಮಗತಿ ಸುಲಭ ಅಂತ ಈ ಭಗವತ್ ಪ್ರಾಪ್ತಿ, ಭಗವಲ್ಲಾಭ, ಭಗವತ್ ಪ್ರಾಪ್ತಿ ಅದುವೇ ಏನು ಇದರ ಫಲ, ಹಿಂದೆ ಹೇಳ್ತಕ್ಕಂತಹ ಉಪಾಯದ ಫಲ. ಈ ಭಗವಂತ ಪ್ರಾಪ್ತಿಯಾದರೆ ಏನು ಫಲ ಅಂದರೆ ಅವನಿಗೆ ಪುನರ್ಜನ್ಮ ಇಲ್ಲ ಅಂತ. ತತ್ಪ್ರಾಪ್ತಿಂ ಸ್ತೌತಿ, ಅದಕ್ಕೋಸ್ಕರವಾಗಿ ತನ್ನನ್ನು ಹೊಂದುವುದನ್ನು ಹೊಗಳ್ತಾ ಇದ್ದಾನೆ, ಸ್ತೋತ್ರ ಮಾಡ್ತಾ ಇದ್ದಾನೆ. ಅಂದರೆ ನನ್ನನ್ನು ಹೊಂದಿದರೆ ಅವನಿಗೆ ಮತ್ತೆ ಈ ದುಃಖಾಲಯವಾಗಿರತಕ್ಕಂತಹ ಅಶಾಶ್ವತವಾಗಿರತಕ್ಕಂತಹ ಪುನರ್ಜನ್ಮ ಅನ್ನೋದಿಲ್ಲ. ಹಾಗಾದರೆ ಭಗವಂತನ ಪ್ರಾಪ್ತಿ, ಪರಮಾಗತಿ ಅಂದ್ರೇನು? ಭಗವತ್ ಪ್ರಾಪ್ತಿಯ ಪ್ರಯೋಜನ ಏನು? ಭಗವಂತನನ್ನು ಹೊಂದುವುದರ ಪ್ರಯೋಜನ ಏನಂದರೆ ಮತ್ತೆ ನಮಗೆ ಪುನರಪಿ ಜನನಂ ಪುನರಪಿ ಮರಣಂ ಇದು ಇರುವುದಿಲ್ಲ ಅಂತ ಈ ಭಗವಂತನ ಪ್ರಾಪ್ತಿಗೆ ಫಲವನ್ನು ಈ ಶ್ಲೋಕದಲ್ಲಿ ಹೇಳಿತು. ಮಹಾತ್ಮಾನಃ ಜ್ಞಾನಿನಃ ಮಾಂ ಉಪೇತ್ಯ, ಮಹಾತ್ಮರು ಜ್ಞಾನಿಗಳು ನನ್ನನ್ನು ಹೊಂದಿ, ಮಾಂ ಉಪೇತ್ಯ ಅಂದರೆ ಪ್ರಾಪ್ಯ, ಹೊಂದಿ, ದುಃಖಾಲಯಂ ದುಃಖಕ್ಕೆ ಆಶ್ರಯವಾಗಿರುವಂಥದ್ದು, ದುಃಖದ ಗೂಡು ಇದು ದೇಹ, ಅಂತಹ ದುಃಖಾಶ್ರಯಂ ದುಃಖಕ್ಕೆ ಆಶ್ರಯವಾಗಿರತಕ್ಕಂತಹ, ಆದ್ದರಿಂದಲೇ ಅಶಾಶ್ವತ ಅನಿತ್ಯವಾಗಿರತಕ್ಕಂಥದ್ದು, ನಾಶಶಿರಸ್ಕಂ ನಾಶವನ್ನು ತನ್ನ ತಲೆ ಮೇಲೆ ಇಟ್ಕೊಂಡು ಬರ್ತದೆ ಅದು ಅಲ್ವಾ. ಹುಟ್ಟುವಾಗಲೇ ಅನೇಕ ಜನ್ಮಗಳಲ್ಲಿ ಮಾಡಿರತಕ್ಕಂತಹ ಕರ್ಮ ಏನಿದೆ ಅದನ್ನು ಹೊತ್ತುಕೊಂಡೇ ಬರ್ತಾನೆ. ಮನುಷ್ಯ ಹುಟ್ಟಿದ ಮೇಲೆ ಅವನು ಹೇಗಿರ್ತಾನೆ, ಅವನ ಕರ್ಮ ಏನು, ಅವನ ಆಯುಷ್ಯ ಎಷ್ಟು, ಅದೆಲ್ಲವೂ ಕೂಡ ಬರೋ ಮೊದಲೇ ನಿರ್ಧಾರ ಆಗಿರ್ತದೆ ಅಲ್ವಾ. ಅಂತಹ ಅಶಾಶ್ವತವಾದ ಅನಿತ್ಯವಾದ ಜನ್ಮದೇಹ ಯೋಗ, ಅಶಾಶ್ವತವಾದ ಪುನರ್ಜನ್ಮ ಅಂದರೆ ಮತ್ತೆ ಜನ್ಮ ಪಡೆಯುವಂಥದ್ದು, ಅದು ಪುನಃ ನ ಆಪ್ನುವಂತಿ, ಮತ್ತೆ ದೇಹಯೋಗವನ್ನು ಅವರು ಹೊಂದುವುದಿಲ್ಲ. ಕುತಃ ಯತಃ ಪರಮಾಂ ಸಿದ್ಧಿಂ
ಮೋಕ್ಷಲಕ್ಷಣಾಂ ಗತಃ ಪ್ರಾಪ್ತಾಃ ಯತಃ ತತಃ. ಯತಃ ಯಾವ ಕಾರಣದಿಂದ ಅವರು ಪರಮ ಸಂಸಿದ್ಧಿಯನ್ನು ಹೊಂದಿದ್ದಾರೋ, ಮೋಕ್ಷರೂಪವಾಗಿರ್ತಕ್ಕಂಥ ಪರಮಸಿದ್ಧಿಯನ್ನು ಹೊಂದಿದ್ದಾರೋ, ತತಃ ಆದ್ದರಿಂದಲೇ ಅವರಿಗೆ ಏನಿಲ್ಲ, ಪುನರ್ಜನ್ಮ ಇಲ್ಲ, ಪುನರ್ಜನ್ಮ ನ ಆಪ್ನುವಂತಿ. ಅಂತಹ ಪರಮಾಂ ಸಂಸಿದ್ಧಿಂ ಗತಾಹ, ಪರಮ ಸಂಸಿದ್ಧಿಯನ್ನು ಮತ್ಪ್ರಾಪ್ತಿರೂಪವಾಗಿರ್ತಕ್ಕಂತಹ ಸಂಸಿದ್ಧಿಯನ್ನು ಹೊಂದಿರತಕ್ಕಂತಹ ಆ ಮಹಾತ್ಮರು ಪುನರ್ಜನ್ಮ ನ ಆಪ್ನುವಂತಿ, ಮತ್ತೆ ಅವರು ಹುಟ್ಟುವುದಿಲ್ಲ. ಮಹಾತ್ಮಾನಃ ಜ್ಞಾನಿನಃ, ಮಹಾತ್ಮರಾಗಿರ್ತಕ್ಕಂತಹ ಜ್ಞಾನಿಗಳು ಮಾಮುಪೇತ್ಯ, ನನ್ನನ್ನು ಹೊಂದಿ, ಪ್ರಾಪ್ಯ ದುಃಖಾಲಯಂ, ದುಃಖಕ್ಕೆ ಆಶ್ರಯವಾದ ಅಶಾಶ್ವತವಾದ ಅನಿತ್ಯವಾದ ನಾಶಶಿರಸ್ಕಂ, ಹುಟ್ಟಿದವನು ಸಾಯಲೇಬೇಕು, ಹುಟ್ಟುವಾಗಲೇ ಅವನ ಮರಣವು ನಿರ್ಧಾರ ಆಗಿರ್ತದೆ. ಹುಟ್ಟು ನಿಶ್ಚಿತ ಅಲ್ಲ ಅಂತಾರಲ್ಲ, ಹುಟ್ಟು ನಿಶ್ಚಿತ ಅಲ್ಲ, ಸಾವು ನಿಶ್ಚಿತ ಅಂತ ಹಾಗೊಂದು ಮಾತುಂಟು ಕನ್ನಡದಲ್ಲಿ, ಇಂಗ್ಲೀಷ್ನಲ್ಲಿ, ನೆನಪಾಗೋದಿಲ್ಲ ಅದು. ಹುಟ್ಟು ಆಕಸ್ಮಿಕ, ಹುಟ್ಟು ಆಕಸ್ಮಿಕ, ಮರಣ ಖಚಿತ ಅಂತ ಒಂದು ಮಾತಿದೆ. ಆದ್ದರಿಂದ ಈ ದೇಹ ಸಂಬಂಧ ರೂಪವಾಗಿರ್ತಕ್ಕಂತಹ ಜನ್ಮ ಬಂತು ಅಂದರೆ ಒಂದು ದಿನ ಅದಕ್ಕೆ ನಾಶ ಇದ್ದೇ ಇದೆ. ಅದರಿಂದ ನಾಶ ಶಿರಸ್ಕಂ ಜನ್ಮದೇಹ ಯೋಗಂ. ಜನ್ಮ ಅಂದ್ರೇನು? ದೇಹ ಯೋಗ, ದೇಹ ಹೊಂದೋದು. ಜೀವಾತ್ಮನಿಗೆ ಜನ್ಮ ಇಲ್ಲ, ಮರಣ ಇಲ್ಲ, ನಿತ್ಯ. ಅದನ್ನು 2ನೇ ಅಧ್ಯಾಯದಲ್ಲಿ ಸಾಕಷ್ಟು ಹೇಳಿದ್ದಾರೆ, ಆತ್ಮನಿತ್ಯದ ವಿಚಾರ. ಹಾಗಾದರೆ ಜನ್ಮ ಅಂದ್ರೆ ಏನು ಅಂದರೆ ದೇಹ ಯೋಗಂ, ದೇಹ ಸಂಬಂಧ. ಎಂತಹ ದೇಹ ಸಂಬಂಧ? ದುಃಖಾಲಯವಾಗಿರತಕ್ಕಂತಹ ಅಶಾಶ್ವವಾಗಿರತಕ್ಕಂತಹ ಆ ಜನ್ಮದೇಹ ಯೋಗ. ಅದನ್ನು ಪುನಃ ನ ಆಪ್ನುವಂತಿ, ಮತ್ತೆ ಅವನು ಪಡೆಯುವುದಿಲ್ಲ. ಕುತಃ? ಯಾಕೆಂದರೆ ಯತಃ ಪರಮಾಂ ಸಿದ್ಧಿಂ ಗತಃ, ಅವ್ರು ಯಾಕೆ ಮತ್ತೆ ಹುಟ್ಟುವುದಿಲ್ಲ ಅಂದರೆ ಯತಃ ಯಾವ ಕಾರಣದಿಂದ ಪರಮಾಂ ಸಿದ್ಧಿಂ ಅಂದರೆ ಮೋಕ್ಷರೂಪವಾಗಿರತಕ್ಕಂಥ ಸಿದ್ಧಿಯನ್ನು ಹೊಂದಿದ್ದಾರೋ ಅತಃ ಆ ಕಾರಣದಿಂದ ಅವರಿಗೆ ಪುನರ್ಜನ್ಮ ಇಲ್ಲ. ಯತಃ ಯಾವ ಕಾರಣದಿಂದ ಮಹಾತ್ಮಾನಃ ಮಹಾತ್ಮರು ಪರಮಾಂ ಸಂಸಿದ್ಧಿಂ ಮೋಕ್ಷರೂಪವಾಗಿರತಕ್ಕಂತಹ ಸಂಸಿದ್ಧಿಯನ್ನು ಗತಾಹ ಹೊಂದಿದ್ದಾರೋ ತತಃ ಆ ಕಾರಣದಿಂದ, ತತಃ ಇತಿ ಯೋಜನ, ತತಃ ಆ ಕಾರಣದಿಂದಲೇ ಏನು ಅವರು ಪುನರ್ಜನ್ಮ ನ ಆಪ್ನುವಂತಿ, ಪರಮಸಿದ್ಧಿ ಮೋಕ್ಷರೂಪವಾಗಿರತಕ್ಕಂತಹ ಸಿದ್ಧಿಯನ್ನು ಹೊಂದಿದ್ದರಿಂದಾಗಿ ಮತ್ತೆ ಅವರಿಗೆ ಮರಣ ಇಲ್ಲ. ಕುತಃ? ಯತಃ ಯಾವ ಕಾರಣದಿಂದ ಪರಮಾಂ ಸಂಸಿದ್ಧಿಂ ಮೋಕ್ಷರೂಪವಾಗಿರತಕ್ಕಂತಹ ಸಂಸಿದ್ಧಿಯನ್ನು ಗತಃ ಪ್ರಾಪ್ತಃ ಹೊಂದಿದ್ದಾರೋ ತತಃ ಆ ಕಾರಣದಿಂದ ಅವರು ಏನು ಜನ್ಮ ಪುನಃ ನ ಆಪ್ನುವಂತಿ, ಮತ್ತೆ ಅವರು ಪುನರ್ಜನ್ಮವನ್ನು ಪಡೆಯುವುದಿಲ್ಲ ಅಂತ ಈ ಶ್ಲೋಕದ ಅರ್ಥ. ಮಹಾತ್ಮಾನಃ ಜ್ಞಾನಿಗಳು ಮಾಂ ನನ್ನನ್ನು ಉಪೇತ್ಯ ಹೊಂದಿ ದುಃಖಾಲಯಂ ದುಃಖಕ್ಕೆ ಆಶ್ರಯವಾದ ಅಶಾಶ್ವತಂ ಅನಿತ್ಯವಾದ ಮುಂದೆ ನಾಶವಂತಕ್ಕಂತಹ ಜನ್ಮ ದೇಹ ಸಂಬಂಧವನ್ನು ಪುನಃ ಹೊಂದುವುದಿಲ್ಲ. ಯಾವ ಕಾರಣದಿಂದ ಮೋಕ್ಷರೂಪವಾಗಿರತಕ್ಕಂತಹ ಗತಿಯನ್ನು ಹೊಂದಿದ್ದಾರೋ ಆ ಕಾರಣದಿಂದಲೇ ಅವರು ಪುನರ್ಜನ್ಮವನ್ನು ಹೊಂದುವುದಿಲ್ಲ. ತನ್ನನ್ನು ಹೊಂದಿದವರಿಗೆ ಪುನರ್ಜನ್ಮ ಇಲ್ಲ ಎಂಬುದನ್ನು ಮುಂದಿನ ಶ್ಲೋಕದಲ್ಲಿಯೂ ಕೂಡ ಅದನ್ನು ನಿರೂಪಿಸ್ತಾನೆ. ಆ ಬ್ರಹ್ಮ ಭವನಾಲ್ಲೋಕಾಹ ಪುನರಾವರ್ತಿನೋರ್ಜುನ ಮಾಮುಪೇತ್ಯತು ಕೌಂತೆಯ ಪುನರ್ಜನ್ಮ ನ ವಿದ್ಯತೆ. ಈ ಶ್ಲೋಕದಲ್ಲಿ ಯಾರಿಗೆ ಪುನರ್ಜನ್ಮ ಇಲ್ಲ ಎಂಬುದನ್ನು ಈ ಶ್ಲೋಕದಲ್ಲಿ ಕೃಷ್ಣ ನಿರೂಪಣೆ ಮಾಡ್ತಾನೆ. ಈ ವಿಚಾರವನ್ನು ನಾವು ಮುಂದಿನ ಪಾಠದಲ್ಲಿ ನೋಡೋಣ ಅಂತ ಹೇಳ್ತಾ ಈ ದಿನದ ಪಾಠವನ್ನು ಸಮಾಪ್ತಿಗೊಳಿಸ್ತೇನೆ. ಶ್ರೀಕೃಷ್ಣ ಅರ್ಪಣಮಸ್ತು. ಧನ್ಯವಾದಗಳು.